ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡತ್ತೇನೆ ರೀ. ಟೈಟ್ಲ ತಮ್ಮನೆಲ್ಲ ನೋಡ್ದಂಗೆ ಭಾಳ ದಿವ್ಸದಂತ ಲಾಗ್ ಸ್ಟಾರ್ಟ್ ಮಾಡೀನಿ. ಏನಿಲ್ಲಂದ್ರೂ ಒಂದು 4 ತಿಂಗಳಾರ ಆಗಿರ್ಬೋದು ರೀ ಆರಾಮ್ ಲಾಗ್ ಮಾಡೋದು ಬಿಟ್ಟು. ಸುಮ್ಮನೆ ಇವಾಗೊಂದು ರೆಸಿಪೀಸ್ ವಿಡಿಯೋ ಹಾಕೀನಿ ನಾನು. ಒಂದು ತಿಂಗಳಿಗೆ ಅದು ಅಷ್ಟೇ. ಅಂದ್ಬಿಟ್ಟು ಲಾಗ್ ವಿಡಿಯೋ ಅನ್ಕ ಆಲ್ಮೋಸ್ಟ್ ಒಂದು 3-4 ತಿಂಗಳಾಯ್ತು ಮಾಡೇ ಇಲ್ರಿ ಈಗ ನಾನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನೋಡಿರಿ ಇಲ್ಲಿ ನಂದು ಇವತ್ತಿನ ರೊಟೀನ್ ಇದು ಕಾರುಣಿ ಹುಣ್ಣುಗ್ಗೆತಾರೆ ನೋಡಿರಿ. ಅದಕ್ಕೆ ಮುಂಚೆ ದಿವಸದ ಉಳಿಯೋರು ಇದು. ಆದಷ್ಟು ಜಲ್ದಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ರೀ. ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಡೈಲಿ ನಾನು ವಿಡಿಯೋ ನೋಡೋರಿಗೆ ನಾನು ಏನಿಲ್ಲ ಅಂದರೂ ಒಂದು ವರ್ಷ ವಿಡಿಯೋ ಹಾಕಿರ್ಬೋದು ರೀ ನಾನು. ಅಷ್ಟಾಗಿರ್ಬೋದು ರೀ. ಇವಾಗ ನಾವು ಸ್ವಲ್ಪ ಹೊರಗೆ ಕೆಲ್ಸಕ್ಕೆ ಹೊಂಟೀನಿ ರೀ ನಾನು. ಮುಂಚೆ ಮನ್ಯಾಗ ಇರ್ತಿದ್ನಿ, ಹಾಕ್ತಿದ್ನಿ. ಈಗೇನು ಹೊರಗೆ ಕೆಲ್ಸಕ್ಕೆ ಹೊಂಟಿದ್ನಲ್ಲ ಅವಾಗಿನ ಹಿಡ್ದು ನನಗೆ ವಿಡಿಯೋ ಹಾಕೋಕೆ ಆಗಿದ್ದಿಲ್ಲ ರೀ. ಹೋಗಕತ್ತು ಒಂದು 6 ತಿಂಗಳಾರ ಆರಾಮ ಆತು ರೀ. ನಾ ಈಗ ಒಂದು 6 ತಿಂಗಳಾಯ್ತು ರೀ ಈಗ. ಗೊತ್ತಿರ್ಬೋದು ನಿಮಗೆಲ್ಲರೂ ಹ್ಯಾಂಡ್ ವರ್ಕ್ ಕಲಿಯೋದಕ್ಕಂತಂದು ಹೊಂಟಿದ್ನಿ ರೀ ನಾನು. ಹ್ಯಾಂಡ್ ವರ್ಕ್ ಮುಗಿಸಾದ್ಮ್ಯಾಗ ಅಲ್ಲೇ ವರ್ಕ್ ಮಾಡತ್ತೇನೆ ರೀ. ಹಾಗಾಗಿ ವಿಡಿಯೋ ಹಾಕೋಕೆ ಆಗಿದ್ದಿಲ್ಲ ರೀ. ಒಂದು ಊರಿಂದ ಒಂದು ಊರಿಗೆ ಹೋಗ್ತೀನಿ ಎಲ್ಲಿ ಬಿಡ ಅಂದ್ಕೊಂಡು ಸುಮ್ಮನೆ ಬಿಟ್ಟೀನಿ ರೀ ನಾನು. ವಿಡಿಯೋ ಹಾಕೋಕೆ ಹೋಗಿದ್ದಿಲ್ಲ. ತಲೆಯನ್ನು ತೆಗ್ದಂಗೆ ಮಾಡಿಬಿಟ್ಟಿದ್ನಿ. ಆದರೂ ಸುಮ್ಮನೆ ಇಷ್ಟು ದಿವಸ ಎಫರ್ಟ್ ಹಾಕಿ ಏನೋ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳಕ್ಕೆ ಬಂದಿದ್ನಿ. ಇನ್ನೊಂದು ಸ್ವಲ್ಪರಾಗ ಮತ್ತು ವಾಚ್ ಅವರ್ ಲೆಸ್ ಮಾಡಿಕೊಟ್ರೆ ಅದಷ್ಟು ನಾನು ಮೊನಿಟೈಸೇಷನ್ ಆಗಿ ಡಾಲರ್ ಕೌಂಟ್ ಆಗಕತ್ತೈತೆ. ಈಗ ಅವ ಹಾಕಿದ ಎಫರ್ಟನ್ನು ಕಂಟಿನ್ಯೂ ಮಾಡ್ಕೊತ ಬಂದಿದ್ನಂದ್ರೆ ಡಾಲರ್ ಕೌಂಟ್ ಆಕೈತಿ ಇವಾಗ. ಆದ್ರೂ ಸ್ವಲ್ಪ ತಲೆಯನ್ನು ತೆಗ್ದಂಗೆ ಮಾಡಿಬಿಟ್ರೆ ನಾವು ವಿಡಿಯೋಸ್ ಮಾಡೋದು. ಹಂಗಾಗಿ ಭಾಳ ಲೆಸ್ ಆಯ್ತು ರೀ ಈಗ ನಂದು ವಾಚ್ ಅವರು. ಆದರೂ ಆಗಲಿ ಇನ್ನು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂತಂದು ಅಂದ್ಕೊಂಡೇನಿ ರೀ. ನನಗದಷ್ಟು ಡೈಲಿ ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೇನೆ ರೀ. ಡೈಲಿ ಆಗೋದನ್ಕ ಭಾಳ ಅಪ್ರೂಪ್ರಿ ಆಗಂಗಿಲ್ಲ ಅನ್ಕೋತನು. ಆದರೂ ಟ್ರೈ ಮಾಡ್ತೇನೆ ರೀ ಡೈಲಿ ವಿಡಿಯೋ ಹಾಕೋಕೆ. ಡೈಲಿ ನಾ ಅಲ್ಲಿ ಹೋಗಿ ಕೆಲಸ ಯಾವ ರೀತಿ ಮಾಡ್ತೀನಿ, ಏನು ಮಾಡ್ತೀನಿ ಅನ್ನೋದೆಲ್ಲ ನಿಮ್ಮ ಕೂಡ ಶೇರ್ ಮಾಡ್ಕೊತೇನೆ ರೀ ಮುಂದೆ. ಎಲ್ಲ ಮನೆ ಕೆಲಸ ಅದು ಮುಗಿಸ್ಕೊಂಡೀನಿ ರೀ ನಾ ಈಗ. ಅಡುಗೆ ಕೆಲಸದೆಲ್ಲ ಮುಗಿಸ್ಕೊಂಡಾದ್ಮ್ಯಾಗ ಈಗ ಒಂದು ಸ್ವಲ್ಪ ಮನೆ ಸ್ವಚ್ಛ ಮಾಡ್ಕೊಂಡ್ರಿ. ಯಾಕಂದ್ರೆ ಮನೆ ಹಾಕ್ದೇನೆ ರೀ ಇವಾಗ. ನಿನ್ನೆನೇ ಚೂರು ಆರಾಮಿದ್ದಿದ್ದಿಲ್ಲ, ದವಾಖಾನೆಗೆ ಇದ್ದೀನಿ ರೀ ನಾನು ಒಂದು 3-4 ದಿವಸ. ನಿನ್ನೆನೇ ಡಿಸ್ಚಾರ್ಜ್ ಆಗಿ ಬಂದೀನಿ ರೀ. ಬಂದು ಈಗ ಒಂದು ಸ್ವಲ್ಪ ಮನ್ಯಾಗ ಅದೇನು ಕೆಲಸ ಇಲ್ಲ ಅಂತಂದು ಅಂದ್ಕೊಂಡು ಒಂದು ಸ್ವಲ್ಪ ಮನೆ ಸ್ವಚ್ಛ ಮಾಡ್ಕೊಂಡ್ರಿ. ಒಂದು ನಾಳೆಗೆ ಹುಣ್ಣುಗ್ಗಿ ನಾಡ್ದಾಗ ಕಾರ್ ಹುಣ್ಣಿಮೆ. ಹಂಗಾಗಿ ಒಂದು ಸ್ವಲ್ಪ ಸ್ವಚ್ಛ ಮಾಡಿಕೊಂಡು ಎಲ್ಲ ತೆಗೆದಿಟ್ಕೊತ ನೋಡ್ರಿ ಡಬ್ಬಿ ಅದು ಜ್ಯೂಸ್ ಮಾಡೋ ಮಿಕ್ಸಿ ಐತ್ರಿ ಅದು. ನಮ್ಮ ಚಾರುಗನ್ಕ ಆಟೋನ್ ಕೈ ಬಿಟ್ಟೈತ್ರಿ ಅದು. ಅದ್ರಾಗ ಒಂದು ಟೊಮೆಟೊ ಹಾಕಿ ಮಿಕ್ಸಿ ಮಾಡ್ಕೊತ ಕುಂದಿರ್ತಾಳ್ರಿ. ಅದನ್ನ ಸಣ್ಣ ಮಾಡಿ ಅದ್ರಾಗ ಜ್ಯೂಸ್ ತೆಗಿತಾಳ್ರಿ ಟೊಮೆಟೊ ಹಾಕಿ. ಅದನ್ನ ಯಾರು ನೋಡ್ಯಾಳು ಏನೋ ಗೊತ್ತಿಲ್ಲ ರೀ. ನಾವೇನು ಟೊಮೆಟೊದೇನೂ ಹಾಕಿಲ್ಲ ಕರೆ. ಯಾವ್ದು ಹಣ್ಣು ಕೊಟ್ಟರು ಹಾಕಂಗಿಲ್ಲ, ಟೊಮೆಟೊನ ಹಾಕ್ತಾಳ್ರಿ ಅದ್ರೊಳಗೆ. ಆಮ್ಯಾಗೆ ಒಂದು ದಿವಸ ತೆಳ್ಳಂಗೆ ರೊಟ್ಟಿ ಬಡ್ದಿಟ್ಟಿನಿ ರೀ ಕಟ್ಟಿವ. ಅಂದ್ರೆ ಹಿಂಗೆ ರೊಟ್ಟಿ ಮಾಡ್ಲಾರ ಟೈಮ್ದಾಗದು ಯೂಸ್ ಆಕಾವತ್ತಂದು ಅಂದ್ಕೊಂಡೆ. ಈಗೆಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡ್ಬೇಕಂತಂದು ಅಂದ್ಕೊಂಡೆ ನೋಡ್ರಿ. ಟೈಮ್ 12 ಗಂಟೆ ಅದಾಗಿತ್ತು ರೀ ಇವಾಗ. ಇನ್ನು ಊಟ ಮಾಡಿ ಮುಂದಿನ ಕೆಲಸ ನೋಡಿದ್ರಿ. ಮುಂದಿನ ಕೆಲಸ ನೋಡೋದನ್ನೋಕ್ಕಿಂತ ಕೆಲಸ ಏನಿಲ್ಲ ರೀ. ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತಂದ್ರೆ ಕೆಲಸನೂ ಬಿಟ್ಟೇನೆ ರೀ. ಹೀಗಾಗಿ ರೆಸ್ಟ್ ಮಾಡೋದ್ರಿನ ಇನ್ನೇನು ಕೆಲಸ ಇಲ್ಲ. ಇಲ್ಲ ಮುಂಜಾನೆನೇ ಒಂದು ಸ್ವಲ್ಪ ಮನೆ ಹಸನು ಮಾಡ್ಕೊಬೇಕಾದ್ರೆ ಲೇಟ್ ಆತ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು. ನಮ್ಮ ತಂಗಿ ನೋಡ್ರಿ ಆಕೆನೂ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಳು. ಬಂದು ಏನು ಹುಡ್ಕೋತಾ ಏನೋ ಗೊತ್ತಿಲ್ಲ ರೀ. ಊಟ ಮುಂಜಾನೆ ಮಾಡಿದ್ದಿಲ್ರಿ ಆಕೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಳು. ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡಿದ್ದಳು. ಈಗ ಅಂಬ್ಲಿ ಮಾಡಿದ್ದೀನಿ ರೀ ನಾನು. ಸ್ವಲ್ಪ ಅಂಬ್ಲಿ ಕುಡಿತೀನಿ ಅಂದ್ಕೊಂಡು ಬಂದು ನಿಂತಳು ನೋಡ್ರಿ. ಬಿಸಿ ಮಾಡ್ಕೊಡತ್ತಂದು ನಿಂತಿದ್ದಳು. ಆಮೇಲೆ ಫ್ರಿಜ್ ಒಳಗೆ ಒಂದು ಏನು ಹುಡ್ಕ್ಯಾಡಕತ್ತ ಇಲ್ಲಿ ಫ್ರಿಜ್ ಬಾಗಿಲ ತೆಗ್ದ. ನಾವು ಸುಮ್ಮನೆ ಏನರ ಮಾತಾಡ್ಕೊತ ನಿಂತಿರ್ತೀವಿ ರೀ. ಹಿಂಗಾಗಿ ಅದನ್ನೇನು ವಯಸ್ಸವ್ರ ಇಟ್ಕೊಂಡಂಗೆಲ್ಲ ಅದನ್ನು ತೆಗೆದು ಬೇರೆ ವಯಸ್ಸವ್ರು ಕೊಟ್ಟಿರ್ತೀನಿ. ಏನರ ಮಾತಾಡ್ಕೊತಿರ್ತೀವಿ ನಾವು ಅದಕ್ಕೆ. ಹಿಂಗಾಗಿ ಮತ್ತು ಇಷ್ಟು ದಿವ್ಸನ್ಕ ನಮ್ಮ ಚಾರುನನ್ಕ ಭಾಳ ಸಣ್ಣಾಗಿದ್ದಂಗೆ ಹಿಡ್ಕೊಂಡು ವಿಡಿಯೋಸ್ ಅದಾವೆ ರೀ. ಆ ವಿಡಿಯೋಸ್ ನೋಡ್ರೆ ಮಾಡ್ಬೇಕಿತ್ತಲ್ಲ ನಾ ಇಷ್ಟು ದಿವಸ ವಿಡಿಯೋ. ಮಕ್ಕಳದ್ದು ಒಂದು ರೀತಿ ಇದು ನೆನಪಿಗಿರ್ತಾವಲ್ಲ ಅನಿಸ್ಬಿಡ್ತೀರಿ ನನಗೆ. ಯಾಕಂದ್ರೆ ಭಾಳ ಚಂದ ಅದಾವ್ರಿ ಹಿಂದಿನ ವಿಡಿಯೋ ಎಲ್ಲ ನಮ್ಮ ಚಾರುನು. ನಮ್ಮ ಚೈತುನು ಎಲ್ಲ ಮಿಸ್ ಮಾಡಿಬಿಟ್ನಿ ನಾನು. ಚೈತು 1 ವರ್ಷದಕ್ಕೆ ಆದಳಿಗೆ ಆಕೆ ಯಾವ ವಿಡಿಯೋಸೂ ಇಲ್ಲ. ಹೀಗಾಗಿ ಅಕ್ಕಿ ಸಂಬಂಧ ವಿಡಿಯೋ ಮಾಡ್ಬೇಕಪ್ಪ ಅಂದ್ಕೊಂಡು ಹಿಂದಿನೆಲ್ಲ ನೋಡ್ರಿ ಭಾಳ ಅಪರೂಪ ಅನಿಸ್ತಾವ್ರಿ. ಚಾರು ಹಿಂಗಿದ್ದಳು ಹಂಗಿದ್ದಳು ಅಂತಂದು ಅನಿಸ್ತಿರ್ತೈತಿ.
ಮುಖ ತೋರಿಸಿನಿ ವಾ ಶೂ ಮಡಿಯೇನ ವಾ ಅದಕ್ಕಂತಾರ ಮಕ್ಕಳ ಸಂಬಂಧ ಥರ ವಿಡಿಯೋಸ್ ಮಾಡ್ಬೇಕಪ್ಪ ಅಂತ ಅಂದ್ಕೊಂಡ್ರಿ ನಾನು ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೀನಿ. ನೋಡ್ರಿ ಆದಷ್ಟು ಡೈಲಿ ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೇನೆ ರೀ. ಚಾರು ಒಂದು ಸ್ವಲ್ಪ ಮಧ್ಯಾಹ್ನ ಹಿಟ್ಟಿನ ದೋಸೆ ಮಾಡೀನಿ ರೀ ನಾ ಇಲ್ಲಿ. ಅಂದ್ರೆ ಹಿಂಗೆ ಗೋಧಿ ಹಿಟ್ಟು ಜೋಳದ ಹಿಟ್ಟು ಅದು ಮಿಕ್ಸ್ ಮಾಡ್ತಾರಲ್ರಿ ಅದನ್ನ ಮಾಡಿದ್ನಿ. ಚಾರುಗೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ಲತ್ತಂದ ಆಕಿನ ತಿನ್ನಕ್ಕೆ ಹೋಗ್ಲಿಲ್ಲ ರೀ. ಆಮ್ಯಾಗೆ ಅರಿಶಿನ ನೋಡಿರಿ, ಅರಿಶಿನ ಮನ್ಯಾಗಿದ್ದು ರೀ. ಹಿಂಗಾಗಿ ಅವನ್ನೆಲ್ಲ ಸಣ್ಣಗೆ ಕುಟ್ಟಿದ್ದು ರೀ. ಗಿರ್ನಿಗೆ ಹಂಗೆ ಕಂಡ ಕೊಟ್ಟರೆ ಬೇಸಂಗಿಲ್ಲ ರೀ ಇಲ್ಲ ಅವರು ಹಿಂಗೆ ಜಜ್ಜಿನ ಕೊಡ್ಬೇಕು ರೀ. ಮತ್ತು ಭಾಳ ಐತ್ರಿ ಮಿಕ್ಸಿ ಮಾಡೋಕ್ಕೂ ಆಗಂಗಿಲ್ಲ. ಬಿಸ್ಕೊಂಬಂದು ಒಂದು ಡಬ್ಬಿ ತುಂಬಿ ಫ್ರಿಜ್ ಒಳಗೆ ಇಟ್ಬಿಟ್ನಾರ ಒಂದು ವರ್ಷ ಮ್ಯಾಗ ಹೋಗತ್ರಿ ಆರಾಮ ಅಷ್ಟೈತಿ. ಹಿಂಗಾಗಿ ಬೇಸನ ಇಟ್ರೆ ಹಾಕ್ಬಿಡ ಅಂದ್ಕೊಂಡು ಈಗ ಮನ್ಯಾಗ ಖಾಲಿ ಇದ್ವಲ್ರಿ ಹಿಂಗಾಗಿ ತೆಗ್ದು ಒಂದು ಸಂಚಾನ ಬಿಸಿಲಿಗಿಟ್ಟು ಸಾಯಂಕಾಲ ಹೊಡೆದಿವಿ ರೀ ಅವನ್ನ. ನಮ್ಮ ತಂಗಿ ನಾನು ಏನಿಲ್ಲ ಅಂದ್ರೆ ಒಂದು 2 ತಾಸು ಹೊಡೆದೇವು ನೋಡಿರಿ ಇಷ್ಟು ಅರಿಶಿನ ಹೊಡಿಬೇಕಾರೆ. ಭಾಳ ಸಣ್ಣ ಆಗ್ಬೇಕು ರೀ ಅದು, ಒಂದು ಗೊಂಜಾಳ ಟೈಪ್ ಆಗ್ಬೇಕು ರೀ ಅಲ್ಲಿ. ಅದಕ್ಕಾಗಿ ಮತ್ತು ದಪ್ಪತ್ತಂದ್ರೆ ಗಿರ್ನ್ಯಾಗ ಇಳಿಯಂಗಿಲ್ಲ ರೀ ಅದು. ಮತ್ತು ಹೊಳ್ಳಿ ಸಣ್ಣ ಮಾಡ್ರತ್ತಂತ ಹೇಳ್ತಾರೆ ಅವರು. ಅದಕ್ಕಾಗಿ ಇದು ಸಾಯಂಕಾಲ ನೋಡಿರಿ, ಸಾಯಂಕಾಲ ಎಲ್ಲ ಅಡುಗೆ ಇತ್ತು ರೀ. ಮುಂಜಾನೆ ರೊಟ್ಟಿ ಅದು ಮಾಡಿದ್ನಿ. ಹಿಂಗಾಗಿ ಸ್ವಲ್ಪ ಅನ್ನ ಮಾಡಿದ್ರೆ ಆತು ಅಂದ್ಕೊಂಡು ಬಂದೀನಿ ರೀ ನಾ ಇಲ್ಲಿ. ಆಮ್ಯಾಗ ನಮ್ಮ ಚಾರು ಹೋಗ್ಬೇಕಿ ಮಮ್ಮ ಮಾತು ಕೇಳತ್ತಿದ್ದಳ್ರಿ. ಈಗೆಲ್ಲ ತಿಳಿಯಾಕತ್ಬಿಟ್ಟೈತ್ರಿ ಆಕೆಗೂ. ಹಿಂಗಾಗಿ ಊಟ ಕೇಳ್ತಾಳ್ರಿ ಆಕೆ ಆರಾಮ ಹಸುವಾಗಣ್ಣ ಮಮ್ಮಿ ಊಟ ಅಂತಂದು. ಹಿಂಗಾಗಿ ಆಕೆಗೆ ಒಂದು ಸ್ವಲ್ಪ ರೈಸ್ ಮಾಡ್ಬೇಕಂತಂದು ಮಾಡಾಕತ್ತೀನಿ ನೋಡ್ರಿ ನಾ ಇಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ಸಿಗ್ತೀನಿ ರೀ. ನಮ್ಮ ಚೇತು ಹೋಗ್ಬೇಕು ನೋಡು ಬಂದಳ್ರಿ ಹಂಗೆ ಅಡ್ಡ ಅಡುಗೆ ಮಾಡಾಕದು ಬಂದ್ರಂದ್ರೆ ಎತ್ಕೊತಂದು ಜೋತು ಬಿದ್ದು ಬಿಡ್ತಾರೆ ಮತ್ತು ಎತ್ಕೊಂಡು ಒಂದು 2 ನಿಮಿಷ ಆಡಿಸಿ ಮತ್ತು ಕೆಳಗೆ ಇಳಿಸೋರು ಆಡ್ಕೊತ ಹೋಗಿಬಿಡ್ತಾರೆ. ಮತ್ತು ಸಮಾಧಾನ ಆಕೈತಿ ಅವ್ರಿಗೆ. ಎತ್ಕೊಲಿಲ್ಲ ಅಂದ್ರೆ ಅಳಾಕತ್ತಿ ಬಿಡ್ತಾಳ್ರಿ. ಮತ್ತು ಹಿಂಗಾಗಿ ಎತ್ಕೊಂಡು 2 ನಿಮಿಷ ಎತ್ಕೊಂಡು ಕೆಳಗೆ ಇಳಿಸ್ಬಿಟ್ಟು ಅಂದ್ರೆ ಹೋಗಿಬಿಡ್ತಾಳ್ರಿ ಮತ್ತು ಆಡ್ಕೊತ. ಒಂದು ವರ್ಷದ ಮ್ಯಾಗ 1 ತಿಂಗಳದಕ್ಕೆ ಆದಾಡ್ರಿ ನಮ್ಮ ಚೈತನು. ಭಾಳ ಮಿಸ್ ಮಾಡಿ ಏನೋ ಅನಿಸ್ಬಿಡ್ತೈತೆ ರೀ ವೀಡಿಯೋಸ್ ಎಲ್ಲ. ಮಾಡ್ಬೇಕಿತ್ತು ಎಷ್ಟು ದಿವಸ ನಾನು ಚಾರುನೆಲ್ಲ ಅದಾವ್ರಿ ವೀಡಿಯೋಸ. ಹಿಂಗಾಗಿ ಚಂದ ಅನಿಸ್ತಿರ್ತೈತೆ ಒಂದು ವೀಡಿಯೋ ನೋಡೋಣ. ಈಕೆವ ಯಾವ ಇಲ್ಲಾದರೂ ಇನ್ನು ಮುಂದಿನ ವಾರ ಕಂಟಿನ್ಯೂ ಮಾಡ್ತೀನಿ ರೀ ವಿಡಿಯೋ. ಅಂದ್ರೆ ನಾವು ಈಗ ದೊಡ್ಡಕ್ಕೆ ಆದ್ಮೇಲೆ ಇವನ್ ವೀಡಿಯೋಸ್ ನೋಡೋಣ ಒಂಥರ ಏನೋ ಚಂದ ಅನಿಸ್ತೈತೆ ಹೆಂಗಿದ್ರು ನಮ್ಮ ಚೈತು ಅಂತಂದ. ಮತ್ತು ಮುಂದಿನ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್.